ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ಈ ಪ್ಲಾಟ್ನಲ್ಲಿ ಬೇಸಲ್ ಡೋಸ್ ಬಗ್ಗೆ ಮಾಹಿತಿಯನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನೀಡಿದ್ದೆ. ಹಾಗೂ ಮೊದಲನೇ ಡ್ರೆಂಚಿಂಗ್ ಹಾಗೂ ಮೊದಲನೇ ಸ್ಪ್ರೇ ಇದರ ಬಗ್ಗೆ ಮಾಹಿತಿಯನ್ನು ಸಹ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೆ. ಈಗ ಇದಕ್ಕೆ 2ನೇ ವೀಕ್ ಸ್ಟಾರ್ಟ್ ಆಗಿದೆ. 2ನೇ ವಾರದ ನಿಯೋಜನೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. 2ನೇ ವೀಕಲ್ಲಿ ನಾವು ಇದಕ್ಕೆ 1261 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಡ್ರೆಂಚಿಂಗ್ ಮಾಡಿದ್ದೀವಿ. 100 ಗ್ರಾಮ್ ಪ್ರತಿ ಪಂಪಿಗೆ. ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ. ಹಾಗೂ ಇದಕ್ಕೆ ಅಮಿನೋ ಆಸಿಡ್ದ ಡ್ರೆಂಚಿಂಗನ್ನು ಮಾಡಿದ್ದೀವಿ. ಈ ತರಹ ಇದಕ್ಕೆ 2ನೇ ಡ್ರೆಂಚಿಂಗನ್ನು ನಾವು ಮಾಡಿದ್ದೀವಿ. 1261 ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಗೂ ಅಮಿನೋ ಆಸಿಡ್ ಈ ತರಹ ಇದಕ್ಕೆ ಡ್ರೆಂಚಿಂಗ್ ಆಗಿದೆ. ಆಮೇಲೆ ಇದಕ್ಕೆ 2ನೇ ಸ್ಪ್ರೇನೂ ಸಹ ಮಾಡಿದ್ದೀವಿ. 2ನೇ ಸ್ಪ್ರೇದಲ್ಲಿ ಇದಕ್ಕೆ ನಾವು ಬ್ಯಾವಿಸ್ಟಿನನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಅಮಿನೋ ಆಸಿಡ್ಸ್ ಸಹ ಸ್ಪ್ರೇದಲ್ಲಿ ಯೂಸನ್ನು ಮಾಡಿದ್ದೀವಿ. ಈ ತರಹ 2ನೇ ಸ್ಪ್ರೇ ಹಾಗೂ 2ನೇ ಡ್ರೆಂಚಿಂಗ್ ಇದಕ್ಕೆ ಆಗಿದೆ. ತಾವು ನೋಡ್ಬೋದು ಲಾಸ್ಟ್ ವೀಕಲ್ಲಿ ಮತ್ತು ಈ ವೀಕಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈ ತರಹ ಪ್ರತಿ ವೀಕಿಗೆ 1 ಸ್ಪ್ರೇ ಹಾಗೂ 1 ಡ್ರೆಂಚಿಂಗನ್ನು ಮಾಡ್ತೀವಿ. ಇದು 5ರಿಂದ 6ನೇ ವಾರ ತನಕ ನಾವು ಈ ತರಹ ಡ್ರೆಂಚಿಂಗ್ ಮತ್ತು ಸ್ಪ್ರೇಯನ್ನು ಮಾಡ್ತೀವಿ. ಅದಾದಮೇಲೆ ನಾವು ಡ್ರಿಪ್ ಮೂಲಕ ಇದಕ್ಕೆ ಫರ್ಟಿಲೈಸರನ್ನು ಕೊಡ್ತೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 3ನೇ ವಾರದ ನಿಯೋಜನೆ ಯಾವ ತರಹ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತಾವು ಇಲ್ಲಿ ನೋಡ್ಬೋದು.